ಅದೇ ಈಗ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಅದ್ರ ಬಗ್ಗೆ ಜನ ಏನು ಹೇಳ್ತಿದ್ದಾರೆ ಅಂತ ಹಿಂಗೆ ಕೇಳ್ತಾ ಹೋಗ್ತಾ ಇದ್ವಿ. ಏನು ಹೇಳ್ತೀರಿ, ಹೆಂಗಿದೆ ವಾತಾವರಣ ಬೆಂಗಳೂರು ಉತ್ತರದಲ್ಲಿ? ವಾತಾವರಣ ಹೆಂಗಿದೆ, ಎಲ್ಲರೂ ಅವ್ರವ್ರ ಪಾಡಿದ್ದಾರೆ. ಇನ್ನು ಏನು ಅಂತ ಬಿಸಿ ಕಾಣಿಸ್ತಾ ಇಲ್ಲ ನಾವು ನೋಡ್ದಂಗೆ. ಇನ್ನು ಈಗ ಶುರು ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಬಿಜೆಪಿ ಕ್ಯಾಂಡಿಡೇಟು, ಕಾಂಗ್ರೆಸ್ ಕ್ಯಾಂಡಿಡೇಟು, ಅಭ್ಯರ್ಥಿಗಳು ಬಗ್ಗೆ ಹೇಳೋದಾದ್ರೆ, ಒಬ್ಬ ಮತದಾರರಾಗಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ನಿಂತಿದ್ದಾರೆ, ಕಾಂಗ್ರೆಸ್ ಇಂದ ರಾಜೀವ್ ಗೌಡ ನಿಂತಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಸೀನಿಯರ್ ಅಲ್ಲ, ಎಲ್ಲ ಒಳ್ಳೇದೇ ಮಾಡಿದ್ದಾರೆ ಅವರು. ಅದರಲ್ಲೂ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ. ಯಾರ ಪರ ಒಲವಿದೆ ಅಂತ ಅನ್ಸುತ್ತೆ ಈ ಬಾರಿ ಈ ಕ್ಷೇತ್ರದಲ್ಲಿ? ಯಾವ ಪಕ್ಷದ ಪರ? ಯಾವ ಪಕ್ಷದ ಪರ ಅಂತ ಹೆಂಗ್ ಹೇಳಿದೆ, ಎಲ್ಲರೂ ಅವ್ರವ್ರ ಪರ ಇರ್ತಾರಲ್ವಾ, ನೋಡ್ಕೊಂಡೇ ಇದು ಮಾಡಬೇಕು ನಾವು. ಈಗ ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಎಲ್ಲರೂ BJP ಕಡೆಗೆ ಅಂತಾರೆ. ಈಗ ಲೇಡೀಸು ಇಲ್ಲಿ ಕರ್ನಾಟಕದಲ್ಲಿ ಅಂತಂದ್ರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಂತಾರೆ ಗ್ಯಾರಂಟಿ ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾರೆ, ಅದರಲ್ಲೂ ಭಾಗ್ಯ ಕೊಡ್ತಾರೆ. ಇದೆಲ್ಲ ಹೆಣ್ಮಕ್ಳು ಅಂದ್ರೆ ಕಾಂಗ್ರೆಸ್, ಒಂದ್ ಸ್ವಲ್ಪ ಅಧ್ಯಾತ್ಮ ಯಂಗ್ಸ್ಟರ್ ಎಲ್ಲ ಬಿಜೆಪಿ ಕಡೆ. ಹೌದೌದು. ಈಗ ಏನಂದ್ರೆ ಅದೇ ಯೋಚನೆ ಮಾಡಿ ನಾವು ಮತ ಹಾಕ್ಬೇಕು ಅಂತ ನಾನು ಅನ್ಕೊಂಡಿರೋದು. ಈಗ ಅಲ್ಲಿ ಬರೀ ಹಿಂಗೆ ಫೆಸಿಲಿಟೀಸ್ ಕೊಡ್ತಾರೆ ಅಂತೇಳಿ, ಈಗ ಸೆಂಟ್ರಲಲ್ಲಿ BJP ಬಂದು ಸ್ಟೇಟಲ್ಲಿ ಕಾಂಗ್ರೆಸ್ ಬಂದರೆ ಏನೂ ಪ್ರಯೋಜನ ಆಗಲ್ಲ. ಎಲ್ಲ ಕಡೆನೂ ಒಂದೇ ವಾತಾವರಣ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಬೇಡ, ಒಬ್ಬರೇ ಇದು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಎರಡು ಕಡೆನೂ ಒಬ್ಬರೇ ಇರಬೇಕು. ಕಾಂಗ್ರೆಸ್ ಬಂದ್ ಆಗಿದೆಯಲ್ಲ ಈಗ, ಅದೇ ಹೇಳಿದ್ದು. ಈಗ ಇಲ್ಲಿ ಇದು ಮಾಡಿದ್ರೆ, ಈಗ ಸ್ಟೇಟಿಂದ ನಾವು ಏನೇ ಅವ್ರನ್ನ ಕೇಳಿದ್ರು ಎಲ್ಲ ಬೆಗ್ ಮಾಡ್ಬೇಕು ನಾವು ಅವ್ರನ್ನ BJP ಕಡೆನ. ಹೌದು, ಎರಡು ಕಡೆ ಒಂದೇ ಸರ್ಕಾರ ಇದ್ರೆ ಹೌದು ಹೌದು. ಎರಡು ಕಡೆನೂ ಒಂದೇ ಇರಬೇಕು ಅಂತ ನಂದು. ಆಪ್ಷನ್ ಇರೋದು ನಿಮ್ಗೆ ಕಾಂಗ್ರೆಸ್ ಮಾತ್ರ. ಈಗ ಕಾಂಗ್ರೆಸ್ ಮಾತ್ರ ಆಪ್ಷನ್ ಇಲ್ಲ, ಆ ಥರ ಅಂದಿಲ್ಲ. ಒಳ್ಳೆ ಆಡಳಿತ ಬರಬೇಕು. ಈಗ ನಮ್ಮ ಏರಿಯಾ ಅಂತಂದ್ರೆ ಇಲ್ಲಿ ಇಂಪ್ರೂವ್ ಮಾಡೋರು ಬರಬೇಕು. ಅವ್ರ ಸ್ವಾರ್ಥಕ್ಕೋಸ್ಕರ ಇದು ಮಾಡಬಾರ್ದು. ಹೌದು, ಒಂದು ಮೇಂಟೆನೆನ್ಸ್ ಇಲ್ಲ. ಹೌದು, ಒಂದು ನೀಟಾಗಿ ಮಾಡಿದ್ರೆ ಬಹಳ ಅನುಕೂಲ ಇರುತ್ತೆ. ತುಂಬಾ ಜನ ಇದನ್ನ ಉಪಯೋಗ ಪಡ್ಕೋತಾ ಇದಾರೆ ಈಗ. ಹಂಗಾದ್ರೆ ಇನ್ನೂ ಅದನ್ನ ಇಂಪ್ರೂವ್ ಮಾಡಬೇಕು. ಹೀಗೆ ಸುಮಾರು ಜನ ಮಾತಾಡ್ತಾರೆ, ಎಲೆಕ್ಷನ್ ಬಂದಾಗ ಖರ್ಚು ಮಾಡಲ್ಲ, ಅವ್ರೇನು ಮಾಡಲ್ಲ, ಬರ್ತೀವೋ ಇಲ್ವೋ ಅನ್ನೋ ಅನುಮಾನ, ಬಂದ್ಮೇಲೆ ನೋಡ್ಕೊಳ್ಳೋಣ ಅನ್ನೋ ಅಭಿಪ್ರಾಯ ಇರುತ್ತೆ. ಅಲ್ಲಿ ನೋಡಿ, ಪಾರ್ಕ್ ರಸ್ತೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಬಹುದು, ಓಡಾಡೋದಕ್ಕೆ ಚೆನ್ನಾಗಿಲ್ಲ. ಸುಮಾರು ಒಂದು ವರ್ಷದಿಂದ ಅದೇ ನಾವು ಎಕ್ಸ್ಪೆಕ್ಟೇಷನ್ ಇದೆ ನಮಗೂ, ಚೆನ್ನಾಗಿ ಮಾಡ್ಲಿ ಇದು ಮಾಡ್ಲಿ ಅಂತ ಅಂದ್ಬಿಟ್ಟು. ಅದೇನು ಏನು ಕಾಣ್ತಾ ಇಲ್ಲ. ಮಾಡ್ಬೇಕು ಅವರು ಜನಗಳು. ಇಷ್ಟೊಂದು ಹೇಳ್ಬೇಕು ಅಂದ್ರೆ ಈ ಏರಿಯಾದಲ್ಲಿ ಬೆಳಿಗ್ಗೆ ಎದ್ರೆ ಒಂದು ವಾಕಿಂಗ್ ಮಾಡೋದಕ್ಕೆ ಅಥವಾ ಒಂದು ಕೂಲ್ ಆಗಿ ವಿಶ್ರಾಂತಿ ಪಡ್ಕೊಳ್ಳಕ್ಕೆ ಪಾರ್ಕ್ ಕಡೆ ಬರ್ತಾರೆ. ಈ ದೊಡ್ಡ ಬಂಪ್ಸ್ ಅಂದ್ರೆ ಬಹಳ ದೊಡ್ಡ ಪಾರ್ಕ್, ಕೆರೆ ಇದೊಂದೇ ಈ ಏರಿಯಾದಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡಬಹುದು. ನೋಡಿ ಎಷ್ಟು ಅಧ್ವಾನವಾಗಿದೆ ಇಲ್ಲಿ. ನೀವು ದಿನ ಬರ್ತಿರ್ತೀರಿ ಇಲ್ಲಿ? ದಿನ ಬರ್ತೀವಿ ನಾವು, ನಮಗೂ ಇದೆ. ಆದ್ರೆ ಯಾವ ತರ ಇದ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ತುಂಬಾ ಚೆನ್ನಾಗಿ ಆಗುತ್ತೆ ಮಾಡಿದ್ರೆ, ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಹೌದು, ವಯಸ್ಸಾಗಿರೋರು ಬರ್ತಾರೆ, ಆಟ ಆಡೋದಕ್ಕೆ ಬರ್ತಾರೆ. ತುಂಬಾ ವಯಸ್ಸಾಗಿರೋರು ಅಲ್ಲೇ ಬೆಳಗ್ಗೆಯಿಂದ ಸುಮಾರು ಎಷ್ಟು ಜನ ಒಳ್ಳೆ ಆಕ್ಟಿವಿಟೀಸ್ ಎಲ್ಲ ಇದೆ ಅಲ್ಲಿ ಮಾಡ್ತಿರ್ತಾರೆ. ಅವ್ರಿಗೂ ಒಳ್ಳೆ ಇದು ಮಾಡ್ಕೊಡ್ಬೇಕು ಅವ್ರು. ಬಟ್ ಎಲ್ಲ ಗುಡ್ಡ ಕಸ ಗುಡ್ಡ ಹಾಕಿದ್ದಾರೆ, ಒಂದು ಟ್ರ್ಯಾಕ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಮಕ್ಕಳಿಗೆ ಆಟ ಆಡೋದಕ್ಕೆ ವ್ಯವಸ್ಥೆ ಇಲ್ಲ. ಹೌದು, ಹಿರಿಯರಿಗೆ ನೀಟಾಗಿ ಕುತ್ಕೊಳ್ಳೋಕೆ ಧೂಳು ಜಾಸ್ತಿ ಇದೆ, ಚೇರ್ ಇಲ್ಲ, ಧೂಳಿದೆ. ಹೌದು, ಇದೆಲ್ಲ ಹಿಂಗೆ ಬಿಟ್ಬಿಟ್ರೆ ಹೆಂಗೆ ಅಂತ. 2 ಸಲ ಈ ಸಲ ಬರೋರಾದ್ರು ಚೆನ್ನಾಗಿ ಮಾಡ್ಲಿ ಅಂತ ನಮ್ದು ಇದು. ಯಾರಾದ್ರೂ ಬರ್ಲಿ, ನಮ್ದು ನಮ್ ಜಾಗ, ನಮ್ ಇದು ಇಲ್ಲಿ ಇದು ಮಾಡ್ಬೇಕು ಅಂತ ಇರ್ಬೇಕು ಅವ್ರಿಗಷ್ಟೇ. BJP ಅಂತಿಲ್ಲ, ಕಾಂಗ್ರೆಸ್ ಅಂತಿಲ್ಲ, ಯಾವುದೇ ಕ್ಯಾಂಡಿಡೇಟ್ ಆಗಲಿ ಎಲ್ಲಿ ನಾವು ಚುನಾಯಿಸಿರ್ತೀವೋ ಅವರು ಅದನ್ನ ಚೆನ್ನಾಗಿ ನಮಗೆ ಮಾಡ್ಕೊಂಡು ಮಾಡಬೇಕು. ಹೌದು ಹೌದು. ಸರಿ ಅಕ್ಕ, ಓಕೆಪ್ಪ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಏನಿಲ್ಲ, ಅದೇ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಸೊ ಲೋಕಸಭಾ ಚುನಾವಣೆ ವಾತಾವರಣ ಹೆಂಗಿದೆ ಅಂತ ಇಲ್ಲಿ? ಸರ್, ಇಲ್ಲಿನ ವಾತಾವರಣ ಇನ್ನೇನು ಬದಲಾವಣೆ ಆಗಿಲ್ಲ. ಇನ್ನ ಮುಂದೆ ನೋಡ್ಬೇಕು ಯಾವ ಥರ ಇದು ಮಾಡ್ತಾರೆ ಅಂತ. ಕಾಂಗ್ರೆಸ್ಗಂತೂ ಡೌಟ್ ಏನಂತ ಕೆಲಸಗಳು ಮಾಡಲಿಲ್ಲ. ಮತ್ತು BJPಗೇನೆ ಈಗ ಎಲೆಕ್ಟ್ರಿಸಿಟಿ ಬಿಲ್ದು ಅದು ಇದು ಎಲ್ಲ ಸುಮಾರು ಎಲ್ಲ ಅರ್ಧಂಬರ್ಧ ಮಾಡಿ ಯಾವುದೇ ಇಲ್ದರೆ, ಈಗ ಸರ್ವರ್ ಬೇರೆ ಶಟ್ ಡೌನ್ ಮಾಡಿದ್ದಾರೆ. ನಮ್ಮ ಬೆಸ್ಕಾಮಲ್ಲೂ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಎಲ್ಲ ಪ್ರತಿಯೊಂದೂ ಅಂತ ಹೇಳ್ಕೊಳ್ಳೋಂಥದ್ದು ಏನು ಆಗಲಿಲ್ಲ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ ಅಂದ್ರೆ ರಾಜೀವ್ ಗೌಡ, ಹೆಂಗಿದೆ ಇಬ್ರು ಕ್ಯಾಂಡಿಡೇಟ್ಗಳ ಬಗ್ಗೆ ಮಾತಾಡೋದಾದ್ರೆ ಜನರ ಅಭಿಪ್ರಾಯ ಏನು? ಶೋಭಾ ಕರಂದ್ಲಾಜೆ ಅವ್ರದ್ದು ಅಂದ್ರೆ ಇಲ್ಲಿ ಏನಂತ ವಾತಾವರಣ ಇದೆ ಫಸ್ಟ್ ಈ ಸೈಡ್ ಅಲ್ಲಿ, ಅದರಿಂದ ಅವ್ರಿಗೇನಂತ ಇದು ಮಾಡ್ತಾ ಇಲ್ಲ. ಇವರು
ಕಾಂಗ್ರೆಸ್ ನೋಡಿದ್ರು ಇದೆ. ಈ ಕಡೆ ಎಲ್ಲ 99% ಕಾಂಗ್ರೆಸ್ ಜಾಸ್ತಿ ನಮ್ಮ ಕ್ಷೇತ್ರದಲ್ಲಿ. ಈ ಕಡೆ ಕೃಷ್ಣ ಬೈರೇಗೌಡರು ಅದರಿಂದ ಸ್ವಲ್ಪ ಬ್ಯಾಟರಾಯನಪುರ ವಿಧಾನಸಭೆ ಬರುತ್ತೆ ಇದು. ಬ್ಯಾಟರಾಯನಪುರ ಇದೆ. ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡ. ಸರ್ ಹೆಂಗಿದೆ ಸರ್ ಲೋಕಸಭಾ ವಾತಾವರಣ, ಚುನಾವಣೆ ಎಲೆಕ್ಷನ್ ವಾತಾವರಣ ಹೆಂಗಿದೆ? ಇಲ್ಲಿ ಎಲೆಕ್ಷನ್ ಬಗ್ಗೆ ಜನ ಏನ್ ಹೇಳ್ತಾರೆ? ಸರ್ ಈ ಕಡೆ ಎಲ್ಲ ಸ್ವಲ್ಪ ಕಾಂಗ್ರೆಸ್ಗೆ ಒಲವು ಜಾಸ್ತಿ ಯಾವ ತರ ಇದ್ದಾರೆ ಸರ್. ಯಾಕಂಗೆ? ಆವಾಗಿಂದಾನೇ ಬೈರೇಗೌಡರು ಅವರು ಸ್ವಲ್ಪ ಮಾಡಿ ಹೆಸರು ತಗೊಂಡಿದ್ದಾರೆ. ಅದರಿಂದ ಈಗ ಅವ್ರಿಗೆ ಈ ಏರಿಯಾದಲ್ಲಿ ಒಪ್ಪಿದೆ ಸರ್. ಈ ಏರಿಯಾದ ಬ್ಯಾಟರಾಯನಪುರದಲ್ಲಿ ಈ ಕಡೆ ಕಾಂಗ್ರೆಸ್ಗೆ ಇದೆ ಸ್ವಲ್ಪ. ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಕ್ಯಾಂಡಿಡೇಟ್ ಶೋಭಾ ಕರಂದ್ಲಾಜೆ ಹೊಸ ಕ್ಯಾಂಡಿಡೇಟ್, ಸದಾನಂದ ಗೌಡ್ರನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅದೇ ಹೊಸ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದು ಒಂದು ಅವ್ರಿಗೆ ಇದು ಸರ್. ಅವ್ರನ್ನೇ ಹಾಕಿದ್ರೆ ಮೈನಸ್ ಪಾಯಿಂಟ್. ಅವ್ರನ್ನೇ ಹಾಕಿದ್ರೆ ಸದಾನಂದ ಗೌಡ್ರನ್ನೇ ಹಾಕಿದ್ರೆ ಸ್ವಲ್ಪ ಎಲ್ಲರಿಗೂ ಪರಿಚಯ ಪ್ಲಸ್ ಆಗ್ತಾ ಇತ್ತು, ಮುಖ ಪರಿಚಯ ಇರ್ತಾ ಇತ್ತು. ಈಗ ಸದಾನಂದ ಗೌಡ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಆಗುವಾಗ ಸ್ವಲ್ಪ ಇಲ್ಲಿ ಬೇರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಎಲ್ಲಾ ಕಡೆ. ಸೊ ಈ ಆ ಮೈತ್ರಿ ದೋಸ್ತಿ ಇಲ್ಲಿ ವರ್ಕೌಟ್ ಆಗುತ್ತೆ ಫ್ರೆಂಡ್ಶಿಪ್? ಜೆಡಿಎಸ್ ಅವ್ರು ಏನ್ ಹೇಳ್ತಾರೆ? ಯಾಕಂದ್ರೆ ಜೆಡಿಎಸ್ ಅವ್ರು ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಹೌದು ಸರ್. ಸೊ ಅವ್ರಿಗೆ ಅವ್ರ ಪರನೇ ಸ್ವಲ್ಪ ಇದು ಆಗ್ಬೇಕು ಸರ್. ಈಗ ಅಂದ್ರೂ ಸ್ವಲ್ಪ ಟೈಟ್ ಇರುತ್ತೆ ಸರ್, ಟಫ್ ಫೈಟ್ ಇರುತ್ತೆ ಸರ್. ಟಫ್ ಫೈಟ್ ಟಫ್ ಫೈಟ್ ಇರುತ್ತೆ. ಯಜಮಾನ್ರೆ ನೀವು? ನಾವ್ ಏನಿಲ್ಲ ಸರ್, ಎಲ್ಲ ಯಾವ್ದೇ ಬಂದ್ರೆ ನಮ್ಮ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು, ಅದು ತುಂಬಾ ಕಾಯ್ತಾ ಇದೆ. ಏನಕ್ಕೆ ಕಾರಣ ಅಂದ್ರೆ ನಮ್ ದೇಶ ಇದಿಗಿದಿಗೆ ನಮ್ಮಂತ ಬಡವರು ತುಂಬಾ ಒದ್ದಾಡ್ತವ್ರೆ. ನಮ್ ದೇಶ ಬಂದ್ಬಿಟ್ಟು ಓಡಾಡ್ಬೇಕಾದ್ರೆ ಅವ್ರ ಕೈಲಿ ಇರೋದ್ರಿಂದ ಅವ್ರನ್ನ ಬಂದ್ಬಿಟ್ಟು ಅವ್ರ ಕೈಲಿ ಇರೋದ್ರಿಂದ ನಮ್ನ ಯಾವ ರೀತಿಯಲ್ಲಿ ನಮ್ನ ತಗೊಂಡೋಗಿ ಅಲ್ಲಿ ಯಾವ ಜಾಗದಲ್ಲಿ ಇಡ್ಬೇಕಂತ ಇಟ್ರೆ ನಾವು ಬದುಕಕ್ಕೆ ಒಳ್ಳೆ ದಾರಿ ಇರ್ತದೆ, ಅವರು ರಾಜಕೀಯ ಮಾಡಕ್ಕೆ ಒಳ್ಳೆ ದಾರಿ ಇರ್ತದೆ. ಅದರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರ ಕಡೆ ಯಾರು ಒಳ್ಳೆಯವರು ಏನ್ ಮುಂದಕ್ಕೆ ನಮ್ಗೆ ಒಳ್ಳೇದಾಗತ್ತೆ. ನಮ್ಮ ದೇಶ ಮುಖ್ಯ, ಮೈನ್ ಇರೋದು ನಮ್ಮ ದೇಶ. ಈಗಲೇ ನಮ್ಮ ದೇಶ ಬಂದ್ಬಿಟ್ಟು ಎಲ್ಲಾದ್ರಲ್ಲಿ ತೊಂದರೆ ಆಗಿದೆ. ಈಗಿನ ಕಾಲದಲ್ಲಿ ನೋಡಿ, ಈಗ ಒಂದ್ ತಿಂಗಳಿಂದ ನೀರಿಗೆ ಬಹಳ ತೊಂದರೆ ಆಗಿ ತುಂಬಾ ಕಷ್ಟ ಪಡ್ತಾ ಇದೀವಿ. ಅದರಿಂದ ಸ್ವಲ್ಪ ನೋಡ್ಕೊಂಡು ಏನೇ ಮಾಡೋದು. ತುಂಬಾ ನೀರಿನ ಸಮಸ್ಯೆ ಇದೆ ಅನ್ಸುತ್ತೆ. ಹೌದು ಸರ್, ಎಲ್ಲಾ ಕಡೆ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರು ಬಂದ್ಬಿಟ್ಟು ತುಂಬಾ ಓಡಾಟ ತುಂಬಾ ಕಷ್ಟ ಆಗಿದೆ. ನೀರು ಏನೇ ಬೇಕಾದ್ರೆ ಒಂದು ಟೀ ಅಂಗಡಿಗೆ ಹೋದ್ರೆ ಗ್ಲಾಸ್ ತೊಲೆಲ್ಲ ಕಪ್ ಟೀನೇ ಕೊಡ್ತೀನಿ ಅಂತಾರೆ. ಕಾರಣ ಏನಂದ್ರೆ ತೊಲೆಗೆ ನೀರಿಲ್ಲ ಅಂತಾರೆ. ಅದರಿಂದ ನಮ್ಮ ದೇಶ ಬಂದ್ಬಿಟ್ಟು ಯಾವ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರೋದು ಕಾಂಗ್ರೆಸ್ ನ 5 ಗ್ಯಾರಂಟಿ, ಬಿಜೆಪಿ ಅವ್ರು ಹೇಳ್ತಾರೆ ಮೋದಿ ಗ್ಯಾರಂಟಿ ಅಂತ. ಹೌದು. ಈ 2 ಗ್ಯಾರಂಟಿಗಳ ಬಗ್ಗೆ ನೀವು ಹೇಳೋದಾದ್ರೆ? ನನ್ನ ಗ್ಯಾರಂಟಿ ಬಗ್ಗೆ ಹೇಳೋದಂದ್ರೆ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಹೇಳಕ್ ನಮ್ಗೆ ಬರಲ್ಲ. ಏನ್ ಕಾರಣ ಅಂದ್ರೆ ಅವ್ರು ಏನ್ ರೀತಿ ಓಡಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಕಡೆಯಿಂದಾನೆ ಅವ್ರು ಓಡಾಡ್ತಾರ ಅಷ್ಟೇ, ನಮ್ ಬಗ್ಗೆ ಅವ್ರು ಓಡಾಡ್ತಾ ಇಲ್ಲ. ಅದರಿಂದ ಯಾವ ರೀತಿಯಲ್ಲಿ ಅವ್ರು ಓಡಾಡಿ ಒಳ್ಳೆಯವ್ರು ಬರ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಹಾಗಾದ್ರೆ ರಾಜೀವ್ ಗೌಡ, ಶೋಭಾ ಕರಂದ್ಲಾಜೆ ಇಬ್ರು ಒಳ್ಳೆಯವ್ರಲ್ಲ ಅಂತಾನ? ಒಳ್ಳೆಯವರಲ್ಲ ಅಂತ ಹೇಳಕ್ ಬರಲ್ಲ. ಮಾಡಿದ್ಮೇಲೆ ಬಂದ್ಮೇಲೆ ಅವ್ರು ಏನ್ ಮಾಡ್ತಾರ ಅಂತ ಮುಂದಕ್ಕೆ ನೋಡಕ. ಸದಾನಂದ ಗೌಡ್ರು ಇಲ್ಲಿ ಸಂಸದರಾಗಿದ್ರಲ್ಲ, ಹೋದ್ ಸಲ ಗೆಲ್ಸಿ ಕಳಿಸಿದ್ರಿ. ಅವ್ರೇನ್ ಮಾಡಿದ್ರು? ಅವ್ರ ಕೊಡುಗೆ ಏನು ಕ್ಷೇತ್ರಕ್ಕೆ? ಅವ್ರು ಕಳ್ಸಿದೀವಿ, ಆದ್ರೆ ಇಲ್ಲಿವರೆಗೆ ಏನು ಎತ್ತಂತ ನಮ್ಗೆ ಅರ್ಥ ಆಗಿಲ್ಲ. ಬಂದಿಲ್ಲ ಹಾಗಾದ್ರೆ ಗೆದ್ಮೇಲೆ? ಹೌದು. ನಿಮ್ ಕೈಗೂ ಸಿಗ್ಲಿಲ್ಲ, ನಮ್ಗೆ ಮಾತಾಡ್ಸಕ್ ಬರ್ಲಿಲ್ಲ. ಅವ್ರವ್ರು ಯಾವ ಬಿಜಿ ಇದಾರೆ ಅಂತ ಅವ್ರಿಗೆ ಅರ್ಥ ಆಗಿರ್ಬೇಕು, ನಮ್ಗದು ಐಡಿಯಾ ಬರ್ತಾ ಇಲ್ಲ. ಅದು ಏನ್ ಮಾಡ್ಬೇಕು, ನಮ್ಮಂತ ಇರೋರ್ನ, ಮಿಡಲ್ ಕ್ಲಾಸ್ ಅಂದ್ರೆ ಇರೋರ್ನ ನೋಡ್ಕೊಂಡು ಯಾವ ರೀತಿಯಲ್ಲಿ ಸಪೋರ್ಟಿಂಗ್ ತಗೋಬೇಕು, ತಗೊಂಡ್ರೆ ಪ್ರೀತಿಯಿಂದ ಓಡಾಡ್ಬೋದು. ಅದನ್ನ ಅವ್ರು ನೋಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಅಂಗಡಿ ವರ್ತಕರಿದ್ರೆ ಅವ್ರನ್ನು ಕೂಡ ಮಾತಾಡ್ಸೋಣ ಸರ್. ಇಲ್ಲಿ ಸಾಕಷ್ಟು ಜನ ಟೀ ಕುಡಿಯಕ್ ಬರ್ತಾರೆ, ತುಂಬಾ ಹೊತ್ತು ಟೀ ಕುಡಿದು ಇಲ್ಲಿ ಹರಟೆ ಹೊಡಿತಾ ಇರ್ತಾರೆ. ಏನ್ ಹೇಳ್ತೀರಾ ಜನ ರಾಜಕೀಯದ ಬಗ್ಗೆ? ರಾಜಕೀಯ ಬಗ್ಗೆ ಈ ಸಲ ಬಿಜೆಪಿ ಮೋದಿ ಅಂತ ಇದ್ದಾರೆ. ಜನಗಳೆಲ್ಲ ಈ ಕಡೆ ಎಲ್ಲ ಜಾಸ್ತಿ ಸದಾನಂದ ಗೌಡರು ಅವರೆಲ್ಲ ಇರುವಾಗಲೂ ಇಲ್ಲಿ ಬಿಜೆಪಿಗಳು ಜಾಸ್ತಿ ಓಟ್ ಆಗ್ತಾ ಇದ್ದಾರೆ. ಈ ಕಡೆ ಏರಿಯಾದಲ್ಲೇ ಬಿಜೆಪಿ. ಕಾಂಗ್ರೆಸ್ ಬಗ್ಗೆ ಮಾತಾಡಲ್ವಾ ನಿಮ್ಮ ಕಸ್ಟಮರ್ಸ್? ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಇಲ್ಲ ಅಂತಿಲ್ಲ. ಸ್ವಲ್ಪ ಮೆಜಾರಿಟಿ ಜನ ಬಿಜೆಪಿನೇ ಬೇಕು, ಮೋದಿನೇ ಬೇಕು ಅಂತ ಈ ಕಡೆ ಎಲ್ಲ ಮೋದಿ ಅಂತ. ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಜೀವ್ ಗೌಡ ಅವ್ರ ಬಗ್ಗೆ ಏನ್ ಮಾತು? ಅವರೆಲ್ಲ ನಮ್ಗೆ ಅಷ್ಟೊಂದು ಗೊತ್ತೇ ಇಲ್ಲ ಯಾರು. ಶೋಭಾ ಕರಂದ್ಲಾಜೆ ಈ ಏರಿಯಾದಲ್ಲಿ ಎಷ್ಟೊಂದು ಅವರಿಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತು ನೋಡಿ. ಈ ಕಡೆ ಎಲ್ಲ ಪ್ರಚಾರಕ್ಕೆಲ್ಲ ಬಂದಿಲ್ಲ, ಅವರು ಬಂದಿಲ್ಲ ಅಷ್ಟೊಂದು. ಇಲ್ಲಿ ಎಲ್ಲೂ ಹೋರಾಟ ತಿರ್ಗಾಟ ಏನೋ ಬಂದಿಲ್ಲ ಅವರು. ಸದಾನಂದ ಗೌಡ್ರನ್ನ ಚೇಂಜ್ ಮಾಡಿದ್ದು ಬೇಜಾರಾಯ್ತಾ? ಏನಿಲ್ಲ, ಸದಾನಂದ ಗೌಡ್ರು ಏನು ಮಾಡಿದ್ದೇನು ಕಾಣ್ತಾ ಇಲ್ಲ. ಅವ್ರು ಮಾಡಿದ ಸಾಧನೆ ಏನೋ ಕಾಣಿಸ್ತಾ ಇಲ್ಲ. ಈ ಚುನಾವಣೆಗೆ ಯಾವ ಕ್ರೈಟೀರಿಯಾದ ಮೇಲೆ ಎಲ್ಲ ವೋಟ್ ಹಾಕೋದಕ್ಕೆ ಹೊರಟಿದ್ದೀರಿ? ಅಂದ್ರೆ ಬಿಜೆಪಿ ಬಗ್ಗೆ ನಾವು ಜಾಸ್ತಿ ಇದು ಮಾಡ್ತೀವಿ. ನಾವು ದಕ್ಷಿಣ ಕನ್ನಡ, ಉಡುಪಿ ಕಡೆ ಎಲ್ಲಾಗಿಂದ ಆ ಕಡೆಯಿಂದ ನೀವು ಉಡುಪಿ ಕಡೆಯವರಾ? ಅಂದ್ರೆ ನಿಮ್ಮ MP ನೇ ಅಲ್ವ ಅವರು? ಉಡುಪಿ ಚಿಕ್ಕಮಗಳೂರಲ್ಲಿ MP ಆಗಿದ್ರಲ್ಲ, ಈಗ ಅವ್ರಿಗೆ ನಿಮ್ಮ ನೋಡಿ ನೀವು ಕೆಲಸ ಮಾಡೋ ಏರಿಯಾಗೆ
ಬರ್ತಾರೆ. ಹಾ. ಅಂದ್ರೆ ನಾವು ಇಲ್ಲಿ ಈ ಏರಿಯಾದಲ್ಲಿ ಅಷ್ಟೊಂದು ಅವರು ಪ್ರಚಾರದಲ್ಲಿ ಹೋರಾಟ ಮಾಡಿಲ್ಲ ಅಂತ ಕಾಣುತ್ತೆ. ನಿಮ್ ಊರಲ್ಲಿ ಫೇಮಸ್ ಆದ್ರೆ ಇಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ. ಫೇಮಸ್ ಇಲ್ಲೇನ ಬಂದಿಲ್ಲ ಫೇಮಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.